ಎಲ್ಲರಿಗೂ ನಮಸ್ಕಾರ. ಈ ಹಲಸಿನ ಕಾಯಿ ಸೀಸನಲ್ಲಿ ಈ ಗುಜ್ಜೆಯಿಂದ ಕಬಾಬು, ಮಂಚೂರಿ, ಚಿಪ್ಸು ಹೀಗೆ ವೆರೈಟಿ ಆಗಿರುವಂಥ ಐಟಮ್ಗಳನ್ನು ನಾವು ಟ್ರೈ ಮಾಡಿದ್ದೇವೆ. ಈಗ ಹಲಸಿನ ಹಣ್ಣಿನ ಸೀಸನ್ ಶುರುವಾಗಿದೆ ನೋಡಿ. ಹಾಗೆ ನಾನಿಲ್ಲಿ ನೋಡಿ ಇವತ್ತು ಒಂದು ಹಲಸಿನ ಹಣ್ಣಿನಿಂದ ಅದನ್ನು ಈ ಸುಟ್ಟೇವು ಅಥವಾ ಗಾರಿಗೆ ಅಥವಾ ಮುಳ್ಕ ಅಂತ ಕರೀತಾರೆ. ಅಂದರೆ ಇದೊಂದು ಗೋಳಿ ಬೀಜವನ್ನು ಹೋಲುವಂಥ ಒಂದು ರೆಸಿಪಿ. ಅದನ್ನು ನಾನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಸೊಲೆಯನ್ನು ತಗೊಂಡಿದ್ದೇನೆ ನೋಡಿ. ಸಣ್ಣದಾಗಿ ನೋಡಿ ಈ ರೀತಿಯಾಗಿ ನಾವು ಇದನ್ನು ಮಾಡಿಕೊಳ್ಬೇಕು. ಚಿಕ್ಕ ಚಿಕ್ಕದಾಗಿ ಹೋಳುಗಳಾಗಿ ಮಾಡಿಕೊಂಡ್ರೆ ನಮಗೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಮಿಕ್ಸಿಯಲ್ಲಿ. ಅದೇ ರೀತಿ ನಾನು ನೋಡಿ ಈ ಬೆಳ್ತಿಗೆ ಅಕ್ಕಿ 1 ಕಪ್ಪು, ಅದೇ ರೀತಿ 1/4 ಕಪ್ ಆಗುವಷ್ಟು ಈ ಉದ್ದಿನ ಬೇಳೆ, ಇದನ್ನು ನೀರಿನಲ್ಲಿ 1-2 ಗಂಟೆಗಳ ಕಾಲ ನೆನೆಸಿಟ್ಟು ತಗೊಂಡಿದ್ದೇನೆ ನೋಡಿ. ಇದೆರಡನ್ನು ಕೂಡ ಒಟ್ಟಿಗೆ ತಗೊಂಡಿರುವಂಥದ್ದು. 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. 4 ಕಾಯಿ ಮೆಣಸನ್ನು ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಅದೇ ರೀತಿ ಜೀರಿಗೆ 1 ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು ನೋಡಿ. ಹಲಸಿನ ಸೊಲೆಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಿದ್ದೇನೆ. ಅದರ ಜೊತೆಗೆ ಈ ತೆಂಗಿನಕಾಯಿ ತುರಿ, ಇದನ್ನು ನಾವು ಆದಷ್ಟು ನೀರು ಹಾಕದೆ ಗ್ರೈಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನೀರು ಹಾಕದೆ ಗ್ರೈಂಡ್ ಮಾಡಲಿಕ್ಕೆ ಕೆಲವು ಮಿಕ್ಸಿಯಲ್ಲೆಲ್ಲ ಆಗೋದಿಲ್ಲ. ಅದಕ್ಕೆ ಬೇಕಾದ್ರೆ ನಾವು ಸ್ವಲ್ಪ ನೀರು ಸೇರಿಸಿರ್ಬೋದು. ಅಂದರೆ ಇದು ನಮಗೆ ಗಟ್ಟಿಯಾಗಿ ಬರಬೇಕು, ತುಂಬ ನೀರಾಗಿ ಬರಬಾರ್ದು ಅಂತ. ಅದಕ್ಕೆ ನೋಡಿ ಗ್ರೈಂಡ್ ಎಲ್ಲ ಮಾಡಿ ಆಗಿದೆ ನೋಡಿ. ಹಲಸಿನ ಹಣ್ಣನ್ನು ನೋಡಿ ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ. ಇದನ್ನೊಂದು ಪಾತ್ರೆಗೆ ಹಾಕಿ ಅಲ್ವ. ನೋಡಿ ಈ ಅದಕ್ಕೆ ಬಂದಿದೆ ನೋಡಿ ಹಲಸಿನ ಹಣ್ಣು. ಈಗ ನಾವಿನ್ನು ಉದ್ದಿನ ಬೇಳೆ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದಲ್ವ. ನೋಡಿ ಈಗ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಿಕೊಳ್ತಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ. ಸ್ವಲ್ಪ ನೀರು ಸೇರಿಸಿ ಇದನ್ನು ನಾವು ಗ್ರೈಂಡ್ ಮಾಡುವಂಥದ್ದು. ತುಂಬ ತೆಳುವಾಗಬಾರ್ದು, ಇದು ಹಾಗೆ ಗಟ್ಟಿಯಾಗಿ ಇದನ್ನು ರುಬ್ಬಿಕೊಳ್ಬೇಕು. ನೋಡಿ ಅಕ್ಕಿ ಹಿಟ್ಟನ್ನು ಗ್ರೈಂಡ್ ಮಾಡಿ ಆಗಿದೆ ನೋಡಿ. ಎಷ್ಟು ದಪ್ಪಾಗಿ ಬರಬೇಕು ನೋಡಿ. ನಾವು ಇದನ್ನೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ನೋಡಿ. ನೋಡಿ ಎರಡೆರಡು ಬಗೆ ಹಿಟ್ಟನ್ನು ಕೂಡ ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಈ ರೀತಿ. ಇನ್ನು ಇದಕ್ಕೆ 1 ಚಮಚ ಜೀರಿಗೆ ಹಾಕಿಕೊಳ್ಬೇಕು ಈ ರೀತಿ. ಅದೇ ರೀತಿ ಕಟ್ಟು ಮಾಡಿಟ್ಟಂಥ ಕಾಯಿ ಮೆಣಸು, ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ. ನೋಡಿ ಹಿಟ್ಟನ್ನು ನಾವೀಗ ಮುಚ್ಚಿಟ್ಟು ನಾವು ಎಣ್ಣೆಯನ್ನು ಫ್ರೈ ಮಾಡಲಿಕ್ಕೆ ಇಡುವ ಒಲೆ ಮೇಲೆ.
ನೋಡಿ ನಾನು ಈಗ ಒಲೆ ಮೇಲೆ ಬಣ್ಣಲ್ಲಿ ಬಿಸಿಯಾಗಿ ಇಟ್ಟಿದ್ದು. ನಾನಿಲ್ಲಿ ಈ ಸುಟ್ಟೆ ಹೋದ ಮೂಲಕ ಫ್ರೈ ಮಾಡಲಿಕ್ಕೆ ತೆಂಗಿನೆಣ್ಣೆ ಹಾಕಿದ್ದೇನೆ. ಯಾವುದೇ ಅಡುಗೆ ಎಣ್ಣೆ ಬೇಕಿದ್ದರೂ ಉಪಯೋಗಿಸ್ಬೋದು. ಚೆನ್ನಾಗಿ ಎಣ್ಣೆ ಕಾಯಲಿ. ಆನಂತರ ನಾವೀಗ ಎಣ್ಣೆಯಲ್ಲಿ ಸುಟ್ಟೆವನ್ನು ಫ್ರೈ ಮಾಡುವ. ನೋಡಿ ಎಣ್ಣೆ ಫ್ರೈ ಆಗಿದೆ. ಈಗ ಮುರುಕ ಅಥವಾ ಸುಟ್ಟೆಯನ್ನು ನಾವು ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ನೊರೆ ಕಡಿಮೆ ಆಗಲಿ. ಆನಂತರ ನಾವು ಇದನ್ನು ತಿರುವಿ ಹಾಕೊಂಡ್ರಾಯಿತು. ಈಗ ನೋಡಿ ಎಣ್ಣೆಯಲ್ಲಿ ನೊರೆ ಅಂಶ ಕಡಿಮೆ ಆಗಿದೆ. ಇವಾಗ ನಾವು ಇದನ್ನೆಲ್ಲ ತಿರುವಿ ಹಾಕಿ ಹೇಳ್ತಿದ್ದೇವೆ ನೋಡಿ. ನೋಡಿ ಸುಟ್ಟೆವು ಅಥವಾ ಮುಳ್ಕ ಫ್ರೈ ಆಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿದ್ದೇನೆ. ಈಗ ನಾವು ಮತ್ತೆ ಎರಡನೇ ರೌಂಡಾಗಿ ಬಿಡುವ. ನೋಡಿ ಯಾವ ರೀತಿಯಾಗಿ ಸುಟ್ಟೆ ಉಬ್ಬಿ ಬರ್ತಾ ಉಂಟಂತ, ಗೋಳಿ ಬಜ್ಜದ ರೀತಿಯಲ್ಲಿ. ನೊರೆ ಅಂಶ ಈಗ ಕಡಿಮೆ ಆಗ್ತಾ ಉಂಟು. ಈಗ ನಾವು ಇದನ್ನು ನಿಧಾನವಾಗಿ ಒಂದೊಂದನೇ ಒಗಿಸಿ ಹಾಕಿಲ್ಲ. ನೋಡಿ ಈಗ ಸುಟ್ಟೆ ಫ್ರೈ ಆಗಿದೆ ನೋಡಿ. ಈಗ ನಾವು ಇದನ್ನು ಎಣ್ಣೆಯಿಂದ ತೆಗೆಯುವ. ನೋಡಿ ಹಲಸಿನ ಹಣ್ಣಿನ ಮುಳ್ಕ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಈಗ ನಾವೊಂದು ಟೇಸ್ಟ್ ನೋಡುವ. ನೋಡಿ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಒಳಗೆಲ್ಲ ಸಾಫ್ಟಾಗಿ ಉಂಟು ನೋಡಿ. ಹೊರಭಾಗದಲ್ಲಿ ಕ್ರಿಸ್ಪಿಯಾಗಿ ಬಂದಿದೆ. ಸೂಪರ್ ಟೇಸ್ಟ್. ಈ ಗೋಳಿ ಬಜಾ ಯಾವ ರೀತಿಯಾಗಿ ಟೇಸ್ಟ್ ಉಂಟು ನಮ್ಮ, ಅದೇ ರೀತಿ ಇದು ಕೂಡ ಒಳ್ಳೆ ಟೇಸ್ಟ್ ಉಂಟು. ಈ ಮುಳ್ಕ ಸುಟ್ಟೆವು ಅಥವಾ ಗಾರಿಗೆ ಈ ರೆಸಿಪಿಯು ನಮಗೆ ಒಂದು ಸಾಮಾನ್ಯ ಈ ಗೋಳಿ ಬಜ್ಜದ ರುಚಿಯನ್ನೇ ಹೊಂದಿದೆ. ನಮಗಿದು ಅಂದರೆ ಸಾಮಾನ್ಯವಾಗಿ ಗೋಳಿ ಬಜ್ಜಿ ತಿಂದಾಗೆ ಆಗ್ತದೆ. ಹಾಗೆ ಈ ಹಲಸಿನ ಹಣ್ಣಿನ ಸೀಸನಲ್ಲಿ ಇಂಥ ಬೇರೆ ವೆರೈಟಿ ಆದಂಥ ಈ ರೆಸಿಪಿ ಎಲ್ಲ ನಮಗೆ ಹಲಸಿನ ಹಣ್ಣಿಂದ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ಇನ್ನೊಂದು
ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.